ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದಾ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇಲ್ಲಿ ಮೊದಲಿಗೆ ದೀಪು ಪುಟ್ಟ ಕಿತ್ತೂರು ರಾಣಿ ಚೆನ್ನಮ್ಮ ಡ್ರೆಸ್ ಹಾಕೊಂಡು ಸ್ವಾತಂತ್ರ್ಯ ದಿನಾಚರಣೆಗೋಸ್ಕರ ರೆಡಿಯಾಗಿ ಇಲ್ಲಿ ಆಕ್ಟಿಂಗ್ ಮಾಡ್ತಾ ಇರ್ತಾಳೆ. ನಾನು ಯಾರು ಗೊತ್ತಾ, ಗೇರು ಸೊಪ್ಪೆ ರಾಣಿ ಅಂತ ಹೇಳ್ತಿರ್ಬೇಕಾದ್ರೆ ಶಾರದಾ ತುಸುನಗಿನ ಬೀರ್ತಾ ಇರ್ತಾಳೆ. ಈ ಕಡೆ ಮನೆಯವರೆಲ್ಲರೂ ಸಹ ಒಳಗೆ ನಗಾಡ್ತಾ ಇರ್ತಾರೆ. ಹಾಗೆ ಮತ್ತೆ ಆಕ್ಟಿಂಗ್ ಮಾಡ್ತಾ ಇರ್ತಾಳೆ. ನಾನು ಕಾಳು ಮೆಣಸಿನ ರಾಣಿ, ನನ್ನ ಮುಂದೆ ಯಾವ ಬ್ರಿಟಿಷರು ಸಹ ಸಾಧನೆ ಮಾಡೋಕ್ಕಾಗೋದಿಲ್ಲ, ನನ್ನನ್ನು ಯಾರೂ ಸಹ ಹಾಳು ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ, ಬಿಜಾಪುರದ ಸುತ್ತದ ಕತ್ತಿಗೂ ಸಹ ನಾನು ಎದುರುಳಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ವಿಮಲಾ, ಸುಮಿತ್ರಾ, ದಶರಥ ಎಲ್ಲರೂ ನಗಾಡ್ತಾ ಇರ್ತಾರೆ. ಎಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾಳಲ್ವಾ ಅಂತ ಹೇಳ್ತಾ ಇರ್ತಾರೆ. ಈ ಚೆನ್ನ ವೀರರಾಣಿ ಈ ಮಹಾರಾಣಿಯನ್ನು ಸೋಲಿಸಲು ಶತ್ರುಗಳ ಜೊತೆ ನಮ್ಮ ಮನೆಯವರೇ ಸೇರ್ಕೊಂಡಿದ್ದಾರೆ ಅಂತ ಹೇಳ್ತಾ ಇರಬೇಕಾದ್ರೆ ಮುಖ ಕೊಡ್ದಂಗೆ ಈ ಕಡೆ ಪಾರಿಜಾತಗೆ ಶೇಮ್ ಆಗ್ತಾ ಇರುತ್ತೆ. ಅವಾಗ ಒಬ್ಬೊಬ್ಬಳೆ ಸುಮ್ಮನೆ ಬೇಜಾರು ಮಾಡ್ಕೊಂಡು ಹಾಗೆ ನಿಂತ್ಕೊಬಿಡ್ತಾಳೆ. ಇನ್ನೊಂದು ಕಡೆ ಎಲ್ಲರೂ ಸಹ ಎಷ್ಟು ಚೆಂದ ಆಕ್ಟಿಂಗ್ ಮಾಡ್ತಾಳಲ್ವಾ ಅಂತ ಎಲ್ಲರೂ ಮಾತಾಡ್ತಾ ಇರ್ತಾರೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ, ಅದು ನನ್ನ ಗಮನಕ್ಕೆ ಬಂದಿದೆ, ಶತ್ರುಗಳನ್ನು ನಾನು ಸದೆ ಬಿಡಬೇಕು, ಮೊದಲು ನಾವು ಸ್ವತಂತ್ರರಾಗಬೇಕು ಅಂತ ತುಂಬ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾ ಇರ್ತಾಳೆ. ಹಾಗೆ ಮಹಾವೀರಗಳೇ, ನಮ್ಮನ್ನು ಸಂಚು ಮಾಡೋರನ್ನು ಈಗಲೇ ಎಳೆದು ನನ್ನ ಮುಂದೆ ತನ್ನಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಈ ರಾಣಿ ಚೆನ್ನ ಭೈರದೇವಿಯನ್ನು ಮುಟ್ಟುವ ಧೈರ್ಯ ಯಾರಿಗಿದೆ ನೋಡೇ ಬಿಡೋಣ ಅಂತ ಅಂದಾಗ ಮನೆಯವರೆಲ್ಲರೂ ಸಹ ಖುಷಿಪಟ್ಟು ಕ್ಲಾಪ್ಸ್ ಆಗ್ತಾ ಇರ್ತಾರೆ. ಅವಾಗ ಸಿದ್ದು ಓಡ್ ಬಂದು ಈ ಕಡೆ ದೀಪು ಪುಟ್ಟಗೆ ತುಂಬಾ ಚೆನ್ನಾಗಿ ಮಾಡಿದೆ ಅಂತ ಮುತ್ತು ಕೊಡ್ತಾ ಇರ್ತಾನೆ. ಅವಳು ಸಹ ಖುಷಿಯಿಂದ ಮುತ್ತು ಕೊಟ್ಟಾಗ ದಶರಥ ಹೇಳ್ತಾ ಇರ್ತಾನೆ, ಈ ಚೋಟ್ ಮೆಣಸಿಕಾಯಿ ಕಾಳು ಮೆಣಸ್ತರ ಎಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ಲು ಅಂತ ಎಲ್ಲರೂ ಹೇಳ್ತಿರ್ಬೇಕಾದ್ರೆ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಆಗ ಸುಮಿತ್ರನು ಸಹ ಪುಟಾಣಿ ನಮ್ಮ ಅಮ್ಮಮ್ಮ ಬಾಯ್ಲಿಂತ ಕರೆದು ದೃಷ್ಟಿ ತೆಗಿತಾ ಇರ್ತಾಳೆ. ಯಾರ ದೃಷ್ಟಿ ಸಹ ನನ್ನ ಪುಟಾಣಿ ಅಮ್ಮಮ್ಮಗೆ ಬೀಳ್ದಲ್ಲೇ ಇರಲಿ ಅಂತ ಹೇಳ್ತಿರ್ಬೇಕಾದ್ರೆ ದಶರಥನು ಸಹ ನಗಾಡ್ತಾ ಇರ್ತಾನೆ. ಆಗ ತಾತ ಶಿವನಾರಾಯಣ ಅವರು ಹೇಳ್ತಾ ಇರ್ತಾರೆ, ಸ್ವಾತಂತ್ರ್ಯದ ಕಿಚ್ಚು ಪ್ರತಿಯೊಂದು ಹೆಣ್ಣು ಮಗುವಿನಲ್ಲೂ ಸಹ ಅದು ಹಾಗೆ ಉಳ್ಕೊಬಿಟ್ಟಿದೆ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಯಾವುದೇ ಪುಟ್ಟ ಮಗುಗೂ ಸಹ ಧ್ವಜಾರೋಹಣ ತೋರಿಸಿದ್ರೆ ಕೈ ಎತ್ತಿ ಮುಗಿತಾರೆ ಅಂತ ಭೂಮಿ ತಾಯಿ ಇರೋ ನಮ್ಮ ದೇಶ ನಮ್ದು ಅಂತ ಹೇಳ್ತಾ ಇರ್ತಾನೆ. ಹಾಗೆ ಇಂಥ ದೇಶದಲ್ಲಿ ನಾವೆಲ್ಲ ಹುಟ್ಟಿದ್ರಲ್ಲ, ನಾವೆಲ್ಲ ತುಂಬ ಪುಣ್ಯವಂತರು ಅಂತ ತಾತ ಹೇಳ್ತಿರ್ಬೇಕಾದ್ರೆ ವಿಮಲ ನಗಾಡ್ಕೊಂಡು ಹೇಳ್ತಾ ಇರ್ತಾಳೆ, ನಮ್ಮ ಸಿದ್ಧನೂ ಅಷ್ಟೇ ಸ್ವಾತಂತ್ರ್ಯ ದಿನಾಚರಣೆ ಅಂತ ಅಂದರೆ ಸೈನಿಕರು ಬಟ್ಟೆ ಹಾಕೊಂಡು ಊರೆಲ್ಲ ಮೆರವಣಿಗೆ ಬರ್ತಾ ಇದ್ದ ಅಂತ ಅಂದಾಗ ಎಲ್ಲರೂ ನಗಾಡ್ತಾ ಇರ್ತಾರೆ. ಆಗ ಮುರಳಿ ಸಹ ಹೇಳ್ತಾ ಇರ್ತಾನೆ, ಹೌದು ವಿಮಲ ಹೇಳಿದ್ದು ಕರೆಕ್ಟು, ಸ್ವಾತಂತ್ರ್ಯ ದಿನಾಚರಣೆ ಹಿಂದಿನ ದಿನ ನನ್ನನ್ನೇನು ಬ್ರಿಟಿಷರು ಅಂತ ಅನ್ಕೊಬಿಟ್ಟು ಕೈಲಿ ಗನ್ ಮಾಡಿಕೊಂಡು ಯಾವಾಗಲೂ ಡಿಶುಮ್ ಅಂತ ಹೊಡೆಯೋನು ಅಂತ ಅಂದಾಗ ಮತ್ತೆ ಎಲ್ಲರೂ ನಗಾಡ್ತಿರ್ಬೇಕಾದ್ರೆ ವಿಮಲ ಹೇಳ್ತಾ ಇರ್ತಾಳೆ, ಹೌದು ಅದೆಲ್ಲ ನನಗೆ ತುಂಬ ಚೆನ್ನಾಗಿ ನೆನಪಿದೆ, ಇವನು ಹಾಗೆ ಮಾಡ್ತಾ ಇದ್ದ ಅಂತ ಹೇಳ್ತಾ ಇರಬೇಕಾದ್ರೆ ಸಿದ್ಧನು ಸಹ ಬಿದ್ದು ನಗಾಡ್ತಾ ಇರ್ತಾನೆ. ಆಗ ಸುಮಿತ್ರನು ಸಹ ಹೇಳ್ತಾ ಇರ್ತಾಳೆ, ಹೌದು ಅವತ್ತು ಮುರಳಿ ಬಾವ ಕೂಗಿದ್ದೆಲ್ಲ ನನಗೆ ನೆನಪಿದೆ, ಮುರಳಿ ಬಾವ ಹೇಳ್ತಾ ಇದ್ರು ನಾನು ಬ್ರಿಟಿಷರ್ ಅಲ್ಲ ಕಣೋ, ನಿಮ್ಮ ಅಪ್ಪ ಬಿಟ್ಬಿಡು ಅಂತ ಹೇಳ್ತಿದ್ರು ಅಂತ ಹೇಳ್ತಿರ್ಬೇಕಾದ್ರೆ ಶಾರದನು ಸಹ ಸಿಕ್ಕಾಬಟ್ಟೆ ನಗ್ತಾ ಇರ್ತಾಳೆ. ಆವಾಗ ದೀಪು ಪುಟ್ಟ ಹೇಳ್ತಾ ಇರ್ತಾಳೆ, ಇದೊಂಥರ ಚೆನ್ನಾಗಿದೆ ಫ್ರೆಂಡ್, ನೀವು ಚಿಕ್ಕ ವಯಸ್ಸಿನಲ್ಲಿ ನಾಟಕ ಎಲ್ಲ ಮಾಡ್ತಾ ಇದ್ರ ಅನ್ಬೇಕಾದ್ರೆ ಹೌದು ಪುಟ್ಟ, ನಾನು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಸ್ಕೂಲಲ್ಲಿ ಏನೇ ಪ್ರೋಗ್ರಾಮ್ ಮಾಡಿದ್ರು ನಾನು ಯಾವಾಗಲೂ ಮುಂದೆ ಹೋಗ್ತಿದ್ದೆ ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಅದಕ್ಕೆ ಪುಟ್ಟ ನಿನ್ನ ಈ ಚಿಕ್ಕ ವಯಸ್ಸಿನಲ್ಲಿ ನೋಡಿದ್ರೆ ನನಗೆ ತುಂಬ ಹೊಟ್ಟೆ ಕಿಚ್ಚಾಗುತ್ತೆ ಅಂತ ಹೇಳ್ತಾ ಇರಬೇಕಾದ್ರೆ ದೀಪುನು ಸಹ ಹೌದಾ ಫ್ರೆಂಡ್ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಶಾರದಾ ಡಲ್ಲಾಗಿರ್ಬೇಕಾದ್ರೆ ಸುಮಿತ್ರ ಹೇಳ್ತಾ ಇರ್ತಾಳೆ, ಯಾಕೆ ಪುಟ್ಟ ಡಲ್ಲಾಗಿದೆಯಾ, ನಿನ್ನ ಮಗಳು ಪರ್ಫಾರ್ಮೆನ್ಸ್ ನೋಡಿಬಿಟ್ಟು ಹಾಗೆ ಸುಮ್ಮನಾಗ್ಬಿಟ್ಟಿದೆಯಾ ಅಂತ ಹೇಳ್ತಿರ್ಬೇಕಾದ್ರೆ, ಇಲ್ಲ ಅಮ್ಮಮ್ಮ, ಅಮ್ಮನಿಗೆ ನಾನು ಪರ್ಫಾರ್ಮೆನ್ಸ್ ಮಾಡಿದ್ದು ಇಷ್ಟ ಆಗಲಿಲ್ಲ, ನಾನು ಡ್ರೆಸ್ ಹಾಕೊಂಡು ಪ್ರೋಗ್ರಾಮ್ ಮಾಡೋಕ್ಕೆ ಹೋಗೋದು ಸಹ ಇಷ್ಟ ಆಗಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಅವಾಗ ದಶರಥ ಹೇಳ್ತಾ ಇರ್ತಾನೆ, ಹೌದಾ ಮುದ್ದು ಅಂದಾಗ, ಹ್ಞೂ ತಾತ, ನಾನು ಇವತ್ತು ಸ್ವತಂತ್ರ ದಿನಾಚರಣೆ ಅಲ್ವಾ, ಈ ಡ್ರೆಸ್ ಹಾಕೊಂಡು ನಾನು ಹೋಗ್ತೀನಿ ಅಂತ ಅಂದರೆ ಅಮ್ಮ ಬಿಡ್ತಾನೆ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಎಲ್ಲರೂ ಶಾರದಾ ಮುಖನ ನೋಡ್ತಾ ಇರ್ತಾರೆ. ಆಗ ಮತ್ತೆ ದೀಪು ಪುಟ್ಟ ಹೇಳ್ತಾ ಇರ್ತಾಳೆ, ಅದಕ್ಕೆ ನಾನು ಮನೇಲಿ ಈ ರೀತಿ ಡ್ರೆಸ್ ಆಗಿ ನಿಮಗೆಲ್ಲ ಪಿಕ್ಚರ್ ತೋರಿಸಿದ್ದು ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಸಿದ್ದು ಹೇಳ್ತಾ ಇರ್ತಾನೆ, ಯಾಕೆ ಶಾರದವ್ರೆ ಎಷ್ಟು ಅದ್ಭುತವಾಗಿ ದೀಪು ಪುಟ್ಟ ಆಕ್ಟಿಂಗ್ ಮಾಡ್ತಿದ್ದಾಳೆ ನೋಡಿ, ಯಾಕೆ ಬೇಡ ಅಂತ ಹೇಳ್ತಿದ್ದೀರಾ ಅಂತ ಕೇಳ್ತಾ ಇರ್ತಾನೆ. ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ, ಒಬ್ಬ ಚಿಕ್ಕ ಪುಟ್ಟ ರಾಣಿನೇ ಎದ್ದು ಬಂದಾಗಿದೆ, ನೀವೇನಕ್ಕೆ ಬೇಡ ಅಂತ ಹೇಳ್ತಾ ಇದ್ದೀರಾ ಅನ್ಬೇಕಾದ್ರೆ, ಅದು ಆಗಲ್ಲ, ಅವಳು ವೇದಿಕೆ ಮೇಲೆಲ್ಲ ಹೋಗೋಕ್ಕೆ ಭಯ ಪಡ್ತಾಳೆ ಅಂತ ಅನ್ಸುತ್ತೆ, ಅದಕ್ಕೆ ಈಗೆಲ್ಲ ಬೇಡ ಅಂತ ಅನ್ಕೊಂಡೆ ಅಂತ ಶಾರದಾ ಹೇಳ್ತಾ ಇರ್ತಾಳೆ. ಮತ್ತೆ ಶಾರದಾ ಹೇಳ್ತಾ ಇರ್ತಾಳೆ, ಅಲ್ದಲೆ ಆ ಪ್ರೋಗ್ರಾಮ್ಗೆ ಅಂತ ನಾವು ತುಂಬ ದೂರ ಬೇರೆ ಹೋಗಬೇಕು ಅಂತ ಹೇಳ್ತಿರ್ಬೇಕಾದ್ರೆ ತಾತ ಶಿವನಾರಾಯಣ ಹೇಳ್ತಾ ಇರ್ತಾರೆ, ಅಲ್ಲಮ್ಮ ನಿನಗೆ ಭಯ ಆಗುತ್ತೆ ಅಂತ ನೀನೇ ಅನ್ಕೋಬಿಟ್ಯಾ, ಅವಳಿಗೆ ಭಯ ಆಗುತ್ತೆ ಅಂತ ಕೇಳ್ತಾ ಇರ್ತಾರೆ. ಮತ್ತೆ ಹೇಳ್ತಾ ಇರ್ತಾರೆ, ಇಂಥ ಟ್ಯಾಲೆಂಟ್ ಎಲ್ಲರಿಗೂ ಬರಲ್ಲಮ್ಮ, ನಮ್ಮ ದೀಪುಗೆ ಇದೆ ಆಯಿತಾ, ಅವಳು ಬೆಳೀಲಿ, ಅವಾಗ ಟ್ಯಾಲೆಂಟ್ ಇದ್ದಾಗಲೇ ಎಲ್ಲರೂ ಗುರುತಿಸೋಕ್ಕೆ ಸಾಧ್ಯ, ಇವಾಗ ರಾಣಿ ಪಾತ್ರ ನಮಗೆಲ್ಲ ತುಂಬ ಇಷ್ಟ ಆಯಿತು, ಅದೇ ರೀತಿ ಅವರಿಗೂ ಇಷ್ಟ ಆಗ್ಬೋದಲ್ವ, ಯಾರಿಗೆ ಗೊತ್ತು ಅಂತ ಹೇಳ್ತಾ ಇರ್ತಾರೆ. ಆವಾಗ ಸುಮಿತ್ರನು ಸಹ ಒಪ್ಕೋ ಶಾರದಾ ಅಂತ ಹೇಳ್ತಿರ್ಬೇಕಾದ್ರೆ ವಿಮಲನು ಸಹ ಒಪ್ಕೋ ಶಾರದಾ ಅಂತ ಹೇಳ್ತಾ ಇರ್ತಾಳೆ. ಶಾರದಾ ಏನು ಮಾತಾಡ್ದಾನೆ ಹಾಗೆ ನಿಂತಿರ್ಬೇಕಾದ್ರೆ ಮತ್ತೆ ಸುಮಿತ್ರ ಹೇಳ್ತಾ ಇರ್ತಾಳೆ, ನೋಡು ಪುಟ್ಟ, ಇವಳನ್ನೊಬ್ಬಳನ್ನೇ ಕಳ್ಸೋಕ್ಕೆ ನಿನಗೆ ಬೇಜಾರಾದರೆ ನೀನು ಹೋಗ್ಬಿಟ್ಪ ಅಂತ ಹೇಳ್ತಿರ್ಬೇಕಾದ್ರೆ ದಶರಥ ಹಾಗೆ ಮಾಡು ಅಂತ ಹೇಳ್ತಾ ಇರ್ತಾರೆ. ಆಗ ದೀಪು ಪುಟ್ಟನು ಹೇಳ್ತಾ ಇರ್ತಾಳೆ, ಪ್ಲೀಸ್ ಒಪ್ಕೊಳ್ಳಮ್ಮ ಅಂತ ಹೇಳ್ತಿರ್ಬೇಕಾದ್ರೆ ತಾತ ಶಿವನಾರಾಯಣ ಅವರು ಹೇಳ್ತಾ ಇರ್ತಾರೆ, ಅದೆಷ್ಟು ಯೋಚನೆ ಮಾಡ್ತಿದೆಯಾ ಶಾರದೆ, ಒಪ್ಕೋ ಅಂತ ಅಂದಾಗ ಸರಿ ಅಂತ ಕತ್ತಲಾಡ್ತಿರ್ಬೇಕಾದ್ರೆ ದೀಪು ಪುಟ್ಟನಿಗೆ ತುಂಬ ಖುಷಿಯಾಗಿ ಕುಣಿದಾಡ್ತಾ ಇರ್ತಾಳೆ. ಅವಳು ಖುಷಿ ಪಡ್ದೇನೆ ನೋಡಿ ಮನೆಯವರೆಲ್ಲರೂ ಸಹ ತುಂಬ ಖುಷಿ ಪಡ್ತಾ ಇದ್ರೆ ಪಾರಿಜಾತ ಮತ್ತು ಮುರಳಿ ಮಾತ್ರ ತುಂಬ ಕೋಪ ಮಾಡಿಕೊಂಡು ಶಾರದನ್ನ ನೋಡ್ತಾ ಇರ್ತಾರೆ.
ಆಗ ಇನ್ನೊಂದು ಕಡೆ 10 ಲಕ್ಷ ಡಿಮ್ಯಾಂಡ್ ಮಾಡಿದ ವ್ಯಕ್ತಿ ಮತ್ತೆ ಜ್ಯೋತಿಕಾಗೆ ಕಾಲ್ ಮಾಡ್ತಾ ಇರ್ತಾನೆ. ಹಲೋ ಅಂತ ಹೆದರ್ಕೊಂಡು ಕೇಳ್ತಿರ್ಬೇಕಾದ್ರೆ, ನಾನು ಹೇಳಿದ ದುಡ್ಡನ್ನ ನೀನು ಡ್ರಾ ಮಾಡಿದ್ಯಾ ಅಂದಾಗ, ಹಾಂ 10 ಲಕ್ಷನ ನಾನು ಡ್ರಾ ಮಾಡಿದ್ದೀನಿ, ಎಲ್ಲಿಗೆ ಬರಬೇಕು, ಎಲ್ಲಿದ್ಯಾ ಅಂದಾಗ, ಅದೆಲ್ಲ ನಿನಗೆ ಡೀಟೇಲ್ಸ್ ಬೇಡ, ನಾನು ಎಲ್ಲಿದ್ದೀನಿ, ಯಾವ ಥರ ಇದ್ದೀನಿ ಅಂತ ನೀನು ಹುಡ್ಕೋಕ್ಕೆ ಟ್ರೈ ಮಾಡಬೇಡ. ನೀನು ಎಲ್ಲಿಗೆ ಬರಬೇಕು ಅಂತಂದರೆ BBMP ಪಕ್ಕ ಒಂದು ಕಸದ ತೊಟ್ಟಿ ಇದೆಯಲ್ಲ ಅಂತ, ಪಾರ್ಕ್ ಪಕ್ಕ ಇದೆಯಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ಅಲ್ಲಿದೆಯಾ, ನಾನು ಬರ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ, ನೀನು ನನ್ನನ್ನು ಹುಡ್ಕೊಂಡು ಬರಬೇಡ, ಆ ತೊಟ್ಟಿ ಒಳಗೆ ನೀನು ದುಡ್ಡನ್ನ ಬಿಸಾಕ್ ಹೋಗು ಅಂತ ಹೇಳ್ತಿರ್ಬೇಕಾದ್ರೆ, ವಾಟ್, ಏನಂತ ಹೇಳ್ತಾ ಇದೆಯಾ, ತೊಟ್ಟಿ ಒಳಗೆ ಕಸದೊಳಗೆ ನಾನು ದುಡ್ಡನ್ನ ಬಿಸಾಕಬೇಕಾ ಅಂತ ಕೇಳ್ತಾ ಇರ್ತಾಳೆ. ಆಗ ವ್ಯಕ್ತಿ ಹೇಳ್ತಾ ಇರ್ತಾರೆ, ಜಸ್ಟ್ ಮಾಡು, ದುಡ್ಡನ್ನ ಬಿಸಾಕಿ ಹಿಂತಿರುಗಿ ನೋಡ್ದೇ ಹೋಗ್ಬೇಕು ಅಂತ ಹೇಳಿದಾಗ ಸರಿ ಅಂತ ಒಪ್ಕೊಂಡು ಕಾರಲ್ಲಿ ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಶಾರದಾ ಮತ್ತು ದೀಪು ಪುಟ್ಟ ಈ ಕಡೆ ಸ್ಕೂಲ್ ಪ್ರೋಗ್ರಾಮಿಗೆ ಅಂತ ಹೋಗೋಕೆ ರೆಡಿಯಾಗಿ ಬರಬೇಕಾದ್ರೆ ಈ ಕಡೆ ಸುಮಿತ್ರ ಕೇಳ್ತಾ ಇರ್ತಾಳೆ, ಸಿದ್ದು ಮುದ್ದು ಬಾಯ್ಲಿ ಅಂತ ಕರೆದಾಗ ಇವನು ಫೋನಲ್ಲಿ ಮಾತಾಡ್ತಾ ಇರ್ತಾನೆ. ಏನತ್ತೆ ಅಂತ ಅಂದಾಗ, ನನಗೊಂದು ಹೆಲ್ಪ್ ಮಾಡ್ತೀಯ ಈ ಅತ್ತೆಗೆ ಅಂದಾಗ, ಅಯ್ಯೋ ಅತ್ತೆ ನಾನು ಯಾವತ್ತಾದರೂ ಮಾಡಲ್ಲ ಅಂತ ಹೇಳಿದ್ದೀನ, ನೀವು ಹೆಲ್ಪ್ ಅಂತ ಹೇಳ್ಬಾರ್ದು, ಆರ್ಡರ್ ಮಾಡಿ ಅಂತ ಅಂದಾಗ, ಹೌದಾ, ಈ ಮಹಾರಾಣಿಗೆ ಒಂದು ಹೆಲ್ಪ್ ಮಾಡಬೇಕು, ನನ್ನ ಪುಟ್ಟ ರಾಣಿನೂ ಮತ್ತು ನನ್ನ ಮಗಳು ಶಾರದನೂ ಸಹ ನೀನು ಕರ್ಕೊಂಡೋಗಿ ಸ್ಕೂಲ್ ಹತ್ರ ಬಿಟ್ಟು ಬರಬೇಕು ಅಂತ ಹೇಳಿದಾಗ, ಅಪ್ಪಣೆ ಅತ್ತೆಯವರೇ ಅಂತ ಹೇಳಿದಾಗ, ಅದಕ್ಕೆ ನಿನಗೆ ಸಿದ್ದು ಮುದ್ದು ಅಂತ ನಾನು ಹೆಸರಿಟ್ಟಿರೋದು, ಇವ್ರನ್ನ ಕರ್ಕೊಂಡೋಗಿ ಹುಷಾರಾಗಿ ಸ್ಕೂಲ್ ಹತ್ರ ಬಿಟ್ಬಿಡ್ಬಾರು ಅಂತ ಹೇಳಿದಾಗ, ಸರಿ ಕಾರ್ಗೆ ತಗೊಬರ್ತೀನಿ ಅಂತ ಸಿದ್ದು ಒಳಗಡೆ ಹೋಗಿರ್ತಾನೆ. ಆವಾಗ ಮತ್ತೆ ಸುಮಿತ್ರ ಹೇಳ್ತಾ ಇರ್ತಾಳೆ, 3 ದಿನಕ್ಕೆ ಆಗೋವಷ್ಟು ಬಟ್ಟೆ ಎಲ್ಲ ತೊಗೊಂಡಿದ್ದೀಯಲ್ವಾ, ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ, ಜರ್ನಿ ಚೆನ್ನಾಗಿರಲಿ ಅಂತ ಹೇಳ್ತಿರ್ಬೇಕಾದ್ರೆ, ನಿಮ್ಮನ್ನೆಲ್ಲ ಬಿಟ್ಟೋಗೋಕ್ಕೆ ನನಗೆ ತುಂಬ ಬೇಜಾರಾಗ್ತಿದೆ ಅಮ್ಮ ಅಂದಾಗ, ಪರವಾಗಿಲ್ಲ, ನನಗೂ ಕಷ್ಟ ಆಗುತ್ತೆ 3 ದಿನ ಬಿಟ್ಟಿರೋಕ್ಕೆ, ಆದರೆ ಏನು ಮಾಡಲಿ, ಈ ಸಲ ಬಹುಮಾನನ ಕಪ್ನ ನೀನೇ ತೊಗೊಬರ್ಬೇಕು ಅಂತ ದೀಪು ಪುಟ್ಟಗೆ ಹೇಳ್ತಾ ಇರ್ತಾಳೆ. ಅದಕ್ಕೆ ದೀಪು ಪುಟ್ಟ ಹೇಳ್ತಾ ಇರ್ತಾಳೆ, ಅಯ್ಯೋ ಅಮ್ಮಮ್ಮ, ಈ ಸಲ ಬಹುಮಾನ ನಮ್ಮದೇ ಅಂತ ಅಂದಾಗ ಖುಷಿ ಪಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಸಿದ್ಧನು ಸಹ ಬಂದಾಗ ಮುತ್ತು ಕೊಡ್ತಾ ಇರ್ತಾಳೆ. ನೋಡು, ನಾನು ಇವನ್ನ ಬಿಟ್ಟಿರೋಕ್ಕಾಗ್ತಿಲ್ಲ, ಅದಕ್ಕೆ ನನ್ನ ಕಡೆಯಿಂದ 3 ಮುತ್ತು 3 ದಿನಕ್ಕೆ ಅಂತ ಹೇಳ್ತಿರ್ಬೇಕಾದ್ರೆ, ಅಮ್ಮಮ್ಮ ನಿಮಗೂ ಏನೋ ಒಂದು ಕೊಡಬೇಕು ಅಂತ ದೀಪು ಪುಟ್ಟನು ಸಹ ಅಮ್ಮಮ್ಮನಿಗೆ ಮುತ್ತು ಕೊಡ್ತಾ ಇರ್ತಾಳೆ. ಆವಾಗ ಮತ್ತೆ ಶಾರದಾ ಹೇಳ್ತಿರ್ತಾಳೆ, ಸಿದ್ದು ಸರ್ ನಿಮಗೆ ಯಾಕೆ ತೊಂದರೆ, ನಾವು ಹೋಗ್ತೀವಿ ಬಿಡಿ ಅಂತ ಅನ್ಬೇಕಾದ್ರೆ ತುಂಬ ಶಾಕಾಗಿ ಸುಮಿತ್ರ ಹಾಗೆ ಅಳೋ ರೀತಿ ಮುಖನ ಮಾಡಿಕೊಂಡು ಶಾರದಾ ಕಡೆ ನೋಡ್ತಾ ಇರ್ತಾಳೆ. ಆಗ ಮತ್ತೆ ಕೋಪ ಮಾಡ್ಕೊಂಡು ಸುಮಿತ್ರ ಹೇಳ್ತಾ ಇರ್ತಾಳೆ, ಏನಕ್ಕೆ ನಿನಗೆ ಸಂಕೋಚ, ಹೋಗ್ತೀವಿ ಅಂತ ಹೇಳ್ಬೇಡ, ಹೋಗಿ ಬರ್ತೀವಿ ಅಂತ ಹೇಳು, ನಾನು ಸಿದ್ದು ಹೇಳ್ತೀನಿ ತಾನೆ, ಅವನು ಕರ್ಕೊಂಡೋಗಿ ನಿಮ್ಮನ್ನು ಬಿಟ್ಟು ಬರ್ತಾನೆ ಅಂತ ಅಂದಾಗ ಸಿದ್ಧನು ಸಹ ಹೇಳ್ತಾ ಇರ್ತಾನೆ, ನಾವು ಶಾರದವ್ರೆ ಸೈಕಲಲ್ಲಿ ಹೋಗ್ತಿಲ್ಲ, ಕಾರಲ್ಲಿ ಹೋಗ್ತಾ ಇದ್ದೀವಿ, ನಮ್ಮ ಕಾರಲ್ಲಿ ಜಾಗ ಇದೆ, ಬನ್ನಿ ಹೋಗೋಣ ಅಂತ ಅಂದಾಗ ದೀಪು ಪುಟ್ಟ ನಗಾಡ್ಕೊಂಡು ಕಾರ್ ಹತ್ರ ಹೋಗ್ತಾ ಇರ್ತಾಳೆ. ಈ ಕಡೆ ಶಾರದನು ಮತ್ತು ದೀಪು ಪುಟ್ಟನ ಕಾರಿಗೆ ಹತ್ತಿಸಿ ಅವಳು ಪ್ರೀತಿಯಿಂದ ಬಾಯ್ ಮಾಡಿ ಈ ಕಡೆ ಕಳಿಸ್ತಾ ಇರ್ತಾಳೆ. ಇನ್ನೊಂದು ಕಡೆ ಜ್ಯೋತಿಕಾ ಕಸದ ತೊಟ್ಟಿಲಿ ಅಮೌಂಟ್ ಎಸೆಯೋಕ್ಕೆ ಅಂತ ಬಂದೇ ಬಿಡ್ತಾಳೆ. ಹಾಗೆ ದೀಪು ಪುಟ್ಟ ಕಾರಲ್ಲಿ ಹೋಗ್ತಾ ಇರಬೇಕಾದ್ರೆ ಕೇಳ್ತಾ ಇರ್ತಾಳೆ, ಸಿದ್ದು ಫ್ರೆಂಡ್ಸ್ ಸ್ವಾತಂತ್ರ್ಯ ದಿನಾಚರಣೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ನಮ್ಮ ಹಳ್ಳಿಲಂತೂ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು, ಅವಾಗೆಲ್ಲ ನಾವೆಲ್ಲ ಬಾವುಟ ಹಾರಿಸ್ತಾ ಇದ್ವಿ. ಮತ್ತು ದೀಪು ಪುಟ್ಟ ಹೇಳ್ತಾ ಇರ್ತಾಳೆ, ನಾನು ಮತ್ತು ನನ್ನ ಫ್ರೆಂಡು ಪಕ್ಕದ ಮನೆಯೂ ನಿತೀಶ್ ಅಂತ ಇದನ್ನು ನೋಡೋಕ್ಕೆ ಅಂತ ಹೋಗ್ತಾ ಇದ್ವಿ, ಅಲ್ಲಿ ಟೀಚರು ಚಾಕ್ಲೇಟ್ ಕೊಡ್ತಾಯಿದ್ರು, ಸಿದ್ದು ಫ್ರೆಂಡ್ ಇವಾಗಲೂ ಸ್ಕೂಲಲ್ಲಿ ಚಾಕ್ಲೇಟ್ ಕೊಡ್ತಾರಾ ಅಂತ ಕೇಳ್ತಾ ಇರ್ತಾಳೆ. ಅವಾಗ ಶಾರದಾ ಹೇಳ್ತಾ ಇರ್ತಾಳೆ, ಚಾಕ್ಲೇಟ್ ತಿನ್ನೋಕ್ಕೋಸ್ಕರ ನಾವು ಸ್ಕೂಲಿಗೆ ಹೋಗಬಾರ್ದು, ಮೊದಲು ಸ್ವತಂತ್ರ ದಿನಾಚರಣೆಯ ಮಹತ್ವ ತಿಳ್ಕೊಬೇಕು ಅಂತ ಅಂದಾಗ, ನನಗೆ ಗೊತ್ತು, ಸುಮ್ಮನೆ ಇರಮ್ಮ, ಸ್ವತಂತ್ರ ದಿನಾಚರಣೆ ದಿನ ಬಾವುಟನ ಹಾರಿಸ್ತಾರೆ ಅಂತ ಹೇಳ್ತಾ ಇರ್ತಾಳೆ. ಮತ್ತು ದೀಪು ಪುಟ್ಟ ಹೇಳ್ತಾ ಇರ್ತಾಳೆ, ರಾಷ್ಟ್ರೀಯ ಗೀತೆ ಆಡ್ತಾರೆ ಮತ್ತು ಚಾಕ್ಲೇಟ್ ಕೊಡ್ತಾರೆ ಅಂದಾಗ, ಎಲ್ಲೋದ್ರೂ ಚಾಕ್ಲೇಟ್ ವಿಷಯಕ್ಕೆ ಬರ್ತೀಯ ಬಿಡು ಅಂತ ಶಾರದಾ ಹೇಳ್ತಿರ್ಬೇಕಾದ್ರೆ ನಗಾಡ್ತಾ ಇರ್ತಾಳೆ. ಈ ಕಡೆ ಸಿದ್ಧನು ಸಹ ಹೇಳ್ತಾ ಇರ್ತಾನೆ, ಸ್ವತಂತ್ರ ದಿನಾಚರಣೆ ಅಂದರೆ ಮಹತ್ವವಾದ ದಿನ, ನಮಗೆ ಬ್ರಿಟಿಷರಿಂದ ಸ್ವಾತಂತ್ರ್ಯ ಸಿಕ್ಕಿದ ದಿನ ಪುಟ ಅಂತ ಹೇಳ್ತಾ ಇರ್ತಾನೆ. ಖುಷಿಗೋಸ್ಕರ ನಾವು ಬಾಯಿನ ಸಿಹಿ ಮಾಡೋಕ್ಕೆ ಚಾಕ್ಲೇಟ್ನ ತಿಂತೀವಿ. 1947ರಲ್ಲಿ ಬ್ರಿಟಿಷರು ನಮ್ಮ ದೇಶಕ್ಕೆ ಬಂದುಬಿಟ್ಟು ನಮ್ಮ ದೇಶನ ಅವರು ಆಳ್ವಿಕೆ ಮಾಡ್ತಾ ಇದ್ರು. ಇವಾಗ ನಮ್ಮ ಮನೆಗೆ ಯಾರಾದರೂ ಬಂದರೆ ನಾವು ಅವ್ರನ್ನ ಕೇಳಿ ನಾವು ಏನಾದರೂ ಮಾಡಬೇಕಿತ್ತು ಅಲ್ವಾ ಅಂತ ಅನ್ಬೇಕಾದ್ರೆ ಆ ಥರ ಇತ್ತು ಅಂದಾಗ, ಅಯ್ಯೋ ಫ್ರೆಂಡ್, ಆ ಥರ ಇದ್ದರೆ ಹೆಂಗೆ, ಅದು ನಮ್ಮ ಮನೆ ಅಲ್ವಾ, ನಾವು ಇಷ್ಟ ಬಂದಾಗೆ ಮಾಡಬೇಕು, ಅವ್ರನ್ನೇನು ಕೇಳಬೇಕು ಅಂದಾಗ, ಮುಂಚೆ ಎಲ್ಲ ಆ ರೀತಿ ಇತ್ತು, ಅದಕ್ಕೋಸ್ಕರ ಕೆಲವು ಮಹಿಳೆಯರು ಇದನ್ನೆಲ್ಲ ಹೋರಾಡಿ ಸ್ವತಂತ್ರನ ತಂದುಕೊಟ್ರು, ಅದಕ್ಕೋಸ್ಕರ ಸ್ವಾತಂತ್ರ್ಯ ದಿನಾಚರಣೆ ಮಾಡ್ತೀವಿ ಅಂತ ಹೇಳ್ತಾ ಇರ್ತಾನೆ. ಅವಾಗ 1947 ಆಗಸ್ಟ್ 15ರಂದು ಬ್ರಿಟಿಷರು ನಮ್ಮ ದೇಶ ಬಿಟ್ಟು ಹೋಗ್ತಾರೆ, ಅವಾಗ ನಮಗೆ ಸ್ವಾತಂತ್ರ್ಯ ಸಿಕ್ತು ಅಂತ ಹೇಳ್ಕೊಂಡು ಬರ್ತಾ ಇರಬೇಕಾದ್ರೆ ಅದೇ ರೋಡಲ್ಲಿ ಇಲ್ಲಿ ಜ್ಯೋತಿಕಾ ಕ್ಯಾಶ್ನ ತೊಗೊಂಡು ಹೋಗ್ಬಿಟ್ಟು ಅಲ್ಲಿ ಕಸ ತೊಟ್ಟಲಿ ಎಸ್ತು ಗೊತ್ತಿಲ್ಲದ ರೀತಿ ಬರ್ತಾ ಇರ್ತಾಳೆ. ಅದನ್ನು ಶಾರದಾ ಮತ್ತು ಸಿದ್ದು ನೋಡಿ ಆಶ್ಚರ್ಯವಾಗಿ ಕಾರಲ್ಲಿ ನೋಡ್ತಾ ಇರ್ತಾರೆ. ಇನ್ನೊಂದು ಕಡೆ ಸ್ಕೂಲ್ ಮಕ್ಕಳೆಲ್ಲ ರೆಡಿಯಾಗಿ ಟ್ರಿಪ್ಪಿಗೆ ಹೋಗೋಕ್ಕೆ ಹಾಗೆ ಪ್ರೋಗ್ರಾಮ್ನ ನಡೆಸೋಕ್ಕೆ ಅಂತ ಹೋಗೋಕ್ಕೆ ಎಲ್ಲ ರೆಡಿ ಆಗ್ತಾ ಇರ್ತಾರೆ. ಈ ಕಡೆ ದೀಪು ಪುಟ್ಟನ ಸ್ಕೂಲ್ ಹತ್ರ ಕರ್ಕೊಬಂದ್ಬಿಟ್ಟು ಹೇಳ್ತಾ ಇರ್ತಾನೆ, ಟೀಚರ್ಸ್ ಕೇಳ್ದಲ್ಲಿ ಎಲ್ಲೂ ಹೋಗ್ಬಾರ್ದು, ಮಕ್ಕಳು ಜೊತೆ ಆಯಿತಾ, ನೀನು ಹುಷಾರಾಗಿರಬೇಕು, ಅಮ್ಮನ ಜೊತೆ ಹುಷಾರಾಗಿರೋ, ಅಮ್ಮನ ನೋಡ್ಕೊಂಡಾಗ, ಅಯ್ಯೋ ಸಿದ್ದು ಫ್ರೆಂಡ್ಸ್ ಯಾವಾಗಲೂ ಅಮ್ಮನ ಥರ ಹೇಳ್ತಾ ಇರ್ತೀವಿ, ಒಂದೊಂದ್ಸಲ ನೀನು ಶಾರದಮ್ಮನ ಥರ ಹಾಡ್ತೀಯ ಅಂತ ಅನ್ಬೇಕಾದ್ರೆ ಪುಟ್ಟು ತರಲೆ ನೀನು ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಶಾರದಾ ಹೇಳ್ತಾ ಇರ್ತಾಳೆ, ಸಿದ್ದು ಸರ್ ನಾನೇನೋ ಹೊಟ್ಬಿಟ್ಟು ಬಂದೆ, ಆದರೆ ಟೀಚರ್ಸ್ ನನ್ನನ್ನು ಕರ್ಕೊಂಡು ಹೋಗ್ಬೇಕಲ್ಲ ಅಂತ ಅಂದಾಗ, ಇರಿ ನಾನು ಕೇಳ್ಕೊಬರ್ತೀನಿ ಅಂತ ಹೋಗಿ ಮೇಡಮ್ ಹತ್ರ ಕೇಳ್ತಾ ಇರ್ತಾನೆ. ದೀಪು ಜೊತೆ ಅವ್ರ ಅಮ್ಮನೂ ಬರ್ಬೋದಾ ಈ ಥರ ಅಂದಾಗ, ಅಫ್ಕೋರ್ಸ್ ಬರ್ಬೋದು, ನಮ್ಮ ಕಡೆಯಿಂದ ಏನು ತೊಂದರೆ ಇಲ್ಲ ಅಂದಾಗ, ನೋಡಿ ಶಾರದವ್ರೆ ಹೇಳಿದ್ದೀನಿ, ನೀವು ಆರಾಮಾಗಿ ಹೋಗಿ ಬನ್ನಿ ಅಂತ ಅಂದಾಗ ಟೀಚರ್ಸ್ನ ಎಲ್ಲರೂ ಕರಿತಾ ಇರ್ತಾರೆ. ಈ ಕಡೆ ಟೀಚರ್ಸು ಮಕ್ಳಿಗೆ ಹೇಳ್ತಾ ಇರ್ತಾರೆ, ಬನ್ನಿ ಎಲ್ಲ ಮಕ್ಕಳೇ ಬಸ್ ಹತ್ತಿ ಅಂತ ಕರ್ಕೊಂಡು ಹೋಗೋಕ್ಕೆ ರೆಡಿ ಮಾಡ್ತಾ ಇರ್ತಾರೆ.
ಎಲ್ಲ ಮಕ್ಕಳು ಬಸ್ ಹತ್ತುತ್ತಾ ಇರಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ, ಹೊರಡು ಪುಟ್ಟ ನೀನು ಟೈಮ್ ಆಯಿತು ಅಂತ ಹೇಳ್ತಿರ್ಬೇಕಾದ್ರೆ, ಸಿದ್ದು ಫ್ರೆಂಡ್ ನೀನು ನಮ್ಮ ಜೊತೆ ಬಾ ತುಂಬ ಮಜವಾಗಿರುತ್ತೆ ಅಂದಾಗ, ಇಲ್ಲ ಫ್ರೆಂಡ್ ನನಗೆ ತುಂಬ ಆಫೀಸಲ್ಲಿ ಕೆಲಸ ಇದೆ ಅಂದಾಗ, ಪ್ಲೀಸ್ ಕೆಲಸ ಯಾವಾಗಲೂ ಇರುತ್ತೆ ನಮ್ಮ ಜೊತೆ ಬಾ ಅಂತ ಫೋರ್ಸ್ ಮಾಡ್ತಿರ್ಬೇಕಾದ್ರೆ ಶಾರದಾ ಹೇಳ್ತಿರ್ತಾಳೆ, ಇವಳ ಮಾತಿಗೆ ನೀವು ತಲೆ ಕೆಡಿಸ್ಕೊಬೇಡಿ ಸಿದ್ದು ಸರ್, ನಾವು ಹೊರಡ್ತೀವಿ ಅಂತ ಅಂದಾಗ ಸಿದ್ದುಗೂ ಶಾಕ್ ಆಗ್ತಿರುತ್ತೆ. ಅಲ್ಲ ಶಾರದವ್ರೆ, ಮನೆಯಿಂದ ಹೋಗಿ ಬರಬೇಕಾದ್ರೂ ಹೊರಡ್ತೀವಿ ಅಂತ ಹೇಳಿದ್ವಿ, ಯಾಕಂತೀರ ಹೋಗಿ ಬರ್ತೀವಿ ಅಂತ ಹೇಳಿದಾಗ, ಸಾರಿ ಮರ್ತುಬಿಟ್ಟೆ ಹೋಗಿ ಬರ್ತೀವಿ ಸರ್ ಅಂತ ಹೇಳ್ತಾ ಇರ್ತಾಳೆ. ಆಗ ಇನ್ನೊಂದು ಕಡೆ ಸಿದ್ದು ಬಸ್ಸಿಗೆ ಹತ್ತಿಸಿ ಈ ಕಡೆ ಬಾಯ್ ಮಾಡಿ ತುಂಬ ಬೇಜಾರು ಮಾಡ್ಕೊಂಡು ಕಾರ್ ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಇನ್ನೊಂದು ಕಡೆ 10 ಲಕ್ಷ ದುಡ್ಡು ಬಿಸಾಕಿ ಬಂದಿದ್ದನ್ನು ಯಾರು ತಗೋಬೋದು ಅಂತ ಈ ಕಡೆ ಕದ್ದು ಮುಚ್ಚಿ ಕಾರಿಂದ ಜೊತೆ ನೋಡ್ತಾ ಇರ್ತಾಳೆ. ಆ ವ್ಯಕ್ತಿ ಹೆಲ್ಮೆಟ್ ಹಾಕೊಂಡು ಬಂದಿರೋದ್ರಿಂದ ಅವ್ನ ಮುಖನ ನೋಡೋಕ್ಕೆ ಆಗಲ್ಲ. ಶಿಟ್ ಮಿಸ್ ಆದ್ನಲ್ಲ ಅಂತ ಬೈಕೊಂಡು ಹಾಗೆ ಸುಮ್ಮನಾಗ್ಬಿಡ್ತಾಳೆ. ಇನ್ನೊಂದು ಕಡೆ ಡ್ರೈವಿಂಗ್ ಮಾಡಿಕೊಂಡು ಸಿದ್ದು ಹೋಗ್ತಾ ಇರ್ಬೇಕಾದ್ರೆ ಯೋಚನೆ ಮಾಡ್ತಾ ಇರ್ತಾನೆ, ಶಾರದಾ ಮತ್ತು ದೀಪು ಇಬ್ಬರು ಟ್ರಿಪ್ ಹೋಗಿದ್ದು ಒಂದು ಒಳ್ಳೇದಾಯಿತು. ಯಾವಾಗಲೂ ಶಾರದವರು ಮನೆ ಕೆಲಸ ಅಂತ ಯಾವಾಗಲೂ ಮನೆಯೊಳಗೆ ಮುಳುಗೋಗ್ತಿದ್ರು. ಈ ಕಡೆ ದೀಪು ಪುಟ್ಟನು ಮನೆ ಆಯಿತು ಸ್ಕೂಲ್ ಆಯಿತು ಎಲ್ಲೂ ಹೋಗ್ತಿರ್ಲಿಲ್ಲ. ಅವರಿಗೂ ಸಹ ಅವರಿಬ್ಬರಿಗೂ ಒಂದು ಚೇಂಜಸ್ ಅಂತ ಸಿಗುತ್ತೆ. ಒಳ್ಳೇದಾಗಲಿ ಖುಷಿಯಾಗಿ ಹೋಗಿ ಬರಲಿ ಅಂತ ಅಂದ್ಕೊಂಡು ಹಾಗೆ ಬ್ಯಾಕ್ ಸೈಡ್ ನೋಡಬೇಕಾದ್ರೆ ಅವ್ಳ ಫೋನ್ ಅಲ್ಲೇ ಇರುತ್ತೆ. ಗಡಿ ಬಿಡಿಲಿ ಶಾರದವರು ಫೋನ್ ಇಲ್ಲೇ ಬಿಟ್ಟು ಹೋಗಿದ್ದಾರಲ್ಲ, ಫೋನ್ ಇಲ್ಲಾಂದರೆ ತುಂಬ ತೊಂದರೆ ಆಗುತ್ತಲ್ವ, ನಾನು ಏನಾದರೂ ಮಾಡಿ ಅವರಿಗೆ ಫೋನ್ ಕೊಡಲೇಬೇಕಲ್ಲ, ಈಗಷ್ಟೇ ಬಸ್ ಹೊರಟಿದೆ ಅಲ್ವ, ನಾನು ಹೋಗಿ ಅದನ್ನು ಹೋಗ್ಬಿಟ್ಟು ನಾನು ಆವಾಗ ಬಸ್ಸಿಗೆ ಕೊಟ್ಬಿಡ್ಬೋದಲ್ವ, ಇನ್ನೂ ಹತ್ರದಲ್ಲೇ ಹೋಗ್ತಾ ಇದ್ದಾರೆ, ಅವ್ರನ್ನ ಚೇಂಜ್ ಮಾಡ್ಬೋದಲ್ವ ಅಂತ ಅಂದ್ಬಿಟ್ಟು ಕಾರ್ನ ನ್ಯೂಟನ್ ತೊಗೊಬಿಟ್ಟು ಹೋಗ್ತಾ ಇರ್ತಾನೆ. ಇಲ್ಲಿ ಈ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್.